ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಶಿವಮೊಗ್ಗದಿಂದ ಕುಂದಾಪುರ ಕಡೆ ಹೊರಟಿದ್ವಿ. ಗಾಡಿಗೂ ಹಸಿವಾಗಿತ್ತು, ನಮಗೂ ಹಸಿವಾಗಿತ್ತು. ಮುಂದೆ ಒಳ್ಳೆ ತಿಂಡಿ ಸಿಗುತ್ತೆ, ಆ ಹೋಟೆಲ್ ಬೇಡ ಈ ಹೋಟೆಲ್ ಬೇಡ ಅಂತ ಹೋಗ್ತಿದ್ದ ನಮಗೆ ಕೊನೆಗೆ ಕುಂದಾಪುರನೇ ನಾವು ರೀಚ್ ಆಗಿದ್ವಿ. ಹೋಟೆಲ್ ಎಂಟ್ರಿ ಆಗ್ತಿದ್ದ ಹಾಗೆ ಒಂದು ವಾರ್ಮ್ ವೆಲ್ಕಮ್ ಸಿಕ್ತು ಅಂಡ್ ನಮಗೆ ಕೊಟ್ಟಿದ್ದ ರೂಮ್ ಕೂಡ ಸಖತ್ತಾಗಿತ್ತು. ನಮಗೆ ಬೀಚ್ ವ್ಯೂ ಬೇಕೇ ಬೇಕು ಅಂತ ಈ ಒಂದು ಪ್ಲೇಸ್ ಅನ್ನ ನಾವು ಚೂಸ್ ಮಾಡಿದ್ವಿ. ಇನ್ನು ನಾವು ಬೆಳಗಿನ ತಿಂಡಿ ತಿನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸಂಜೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಜಾಗ್ ಮಾಡಿ ರೂಮ್ಗೆ ಹೋಗೋ ಅಷ್ಟರಲ್ಲಿ ಕತ್ತಲಾಗೋಕೆ ಶುರುವಾಯಿತು. ಇನ್ನು ನೈಟ್ ಊಟ ಮಾಡಿ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತಿಂಡಿ ತಿನ್ನುವಾಗ ಅಲ್ಲಿದ್ದ ಅಜ್ಜ ಒಂದು ಭಯಾನಕ ಸ್ಟೋರಿ ಹೇಳಿದ್ರು. ಅವರು ಚಿಕ್ಕವರಿದ್ದಾಗ ಸಮುದ್ರದಲ್ಲಿ ಬಿದ್ದು ಸತ್ತೋರೆಲ್ಲ ದೆವ್ವಗಳಾಗಿ ರಾತ್ರಿ ಹೊತ್ತು ಸಮುದ್ರ ದಡದಲ್ಲಿ ಸೀಟಿ ಹೊಡ್ಕೊಂಡು ಚಪ್ಪಾಳೆ ತಟ್ತಿದ್ವಂತೆ. ಈ ವಿಷಯ ಇವಳ ತಲೆಯಲ್ಲಿ ಸರಿಯಾಗಿ ಕುತ್ಕೊಂತು. ತಿಂಡಿ ತಿಂದು ಮತ್ತೆ ನಾವು ಬೀಚ್ಗೆ ಹೋದ್ವಿ. ಮೀನುಗಾರರು 2-3 ಗಂಟೆಯಿಂದ ಮೀನು ಹಿಡಿತಾನೆ ಇದ್ರು. ಕಮ್ಮಿ ಸಿಕ್ತು ಅಂತ ಮತ್ತೆ ಸಮುದ್ರಕ್ಕೆ ಹಾಕ್ತಿದ್ದಾರೇನೋ ಅನ್ಕೊಂಡೆ, ಆದ್ರೆ ಅವರು ಮೀನು ವಾಶ್ ಮಾಡ್ತಾ ಇದ್ರು. ಯಾಕಣ್ಣ ಇಷ್ಟೇನ ಸಿಕ್ಕಿದ್ದು ಮೀನು ಅಂದಿದ್ದಕ್ಕೆ ಸಮುದ್ರ ಇವತ್ತು ಭಾರಿ ರಭಸ ಇದೆ ಅಂದ್ರು. ಅಂದಹಾಗೆ ಅವತ್ತು ಅಮಾವಾಸ್ಯೆ ಆಗಿತ್ತು. ನೈಟ್ ರೂಮ್ಗೆ ಬಂದು ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡಿ ರಾತ್ರಿ 11 ಗಂಟೆಗೆ ಬೀಚಲ್ಲಿ ವಾಕ್ ಮಾಡೋಣ ಅಂತ ಹೊರಟ್ವಿ. ಏಡಿ ನಮ್ಮನ್ನೇ ನೋಡ್ತಾ ಇತ್ತು. ಕಪ್ಪೆ ಚಿಪ್ಪು ಆರಿಸ್ಕೊಳ್ತಿದ್ದ ಇವಳಿಗೆ ಸಡನ್ ಆಗಿ ಅಜ್ಜ ಹೇಳಿದ ಕತೆ ನೆನಪಾಯ್ತು. ಅದೇ ದೆವ್ವಗಳು ಸೀಟಿ ಹೊಡೆಯೋದು, ಚಪ್ಪಾಳೆ ತಟ್ಟೋದು. ಅಮಾವಾಸ್ಯೆ ಬೇರೆ, ರಾತ್ರಿ ಸಮಯ ಆಗಿದ್ದರಿಂದ ಸಮುದ್ರದ ಅಲೆಗಳ ಸದ್ದು ಜೋರಾಗಿನೇ ಇತ್ತು. ಒಂಥರ ಹಾರರ್ ಎಫೆಕ್ಟ್ ಇತ್ತು ಅನ್ಬಹುದು. ಆ ಒಂದು ಹಾರರ್ ಎಫೆಕ್ಟ್ಗೆ ಮತ್ತೆ ರೂಮ್ಗೆ ವಾಪಸ್ ಆದ್ವಿ. ಬೆಳಗ್ಗೆ ಎದ್ದು ನಮ್ಮೂರಿಗೆ ಹೋಗುವಾಗ ಅಜ್ಜ ಇನ್ನೊಂದಿನ ಇರಿ, ನಾಳೆ ಹೋಗಿ ಅಂದ್ರು. ನೆಕ್ಸ್ಟ್ ಟೈಮ್ ಬರ್ತಾ ಈ ಮಗಳನ್ನ ಕರ್ಕೊಂಡ್ ಬಾ, ಬಿಟ್ಟು ಬರಬೇಡ ಜಾಗ್ರತೆ ಅಂತ ಹೇಳಿ ಕಳಿಸಿದ್ರು. ಅಜ್ಜನ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾ ದಾರಿಲಿ ಒಳ್ಳೆ ಮೀನೂಟ ಮಾಡೋಣ ಅಂತ ತೀರ್ಥಹಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಹುಡ್ಕಾಡಿದ್ವಿ. ಕೊನೆಗೆ ಮಂಡಗದ್ದೆ ಹತ್ರ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿದ್ವಿ. ಆದ್ರೆ ಊಟ ಅಷ್ಟಕ್ಕಷ್ಟೇ ಇದ್ದಿದ್ದರಿಂದ ಸಪ್ಪೆ ಮೊರೆಯಿಂದ ಮನೆಗೆ ವಾಪಸ್ ಆದ್ವಿ.